ಪುಣ್ಯ ನಾನು ರೆಡಿ. ಬಾ ದೇವಸ್ಥಾನಕ್ಕೆ ಹೋಗಿ ಬರೋಣ. ಬೇಗ ಹೋಗಿ ಬೇಗ ಬಂದ್ಬಿಡೋಣ, ತುಂಬ ಕೆಲಸಗಳಿದೆ. ಪಾಪ ಅವಿಯವ್ರಿಗೂ ಗೊತ್ತು ನಿನಗೆ ಮಕ್ಕಳಾಗಲ್ಲ ಅಂತ. ಆದರೆ ಏನು ಮಾಡೋದು, ನಿನ್ನ ಸಮಾಧಾನಕ್ಕೋಸ್ಕರ ಅವ್ರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ನಿನ್ನ ಹಿಂದಿಂದೇನೆ ಪೂಜೆ ಪುನಸ್ಕಾರ ಅಂತ ಅಲಿತಾ ಇದ್ದಾರೆ. ನೀವು ನನ್ನ ಸಮಾಧಾನಕ್ಕೋಸ್ಕರ ದೇವಸ್ಥಾನಕ್ಕೆ ಬರ್ತಿದ್ದೀರಾ ಅಲ್ವಾ? ಹೌದು ಪುಣ್ಯ, ನಾನು ಏನೇ ಮಾಡಿದ್ರು ನಿನ್ನ ಸಂತೋಷಕ್ಕೆ, ನಿನ್ನ ಸಮಾಧಾನಕ್ಕೆ. ಅಂದರೆ ನನಗೆ ಮಕ್ಕಳಾಗಲ್ಲ ಅಂತ ನಿಮಗೂ ಅನ್ನಿಸ್ತಿದ್ಯಾ? ಮಕ್ಕಳಾಗಲ್ಲ ಅಂತ ಗೊತ್ತಿದ್ದು ಕೇವಲ ನನ್ನ ಸಮಾಧಾನಕ್ಕೋಸ್ಕರ ದೇವಸ್ಥಾನಕ್ಕೆ ಬರ್ತಿದ್ದೀರಾ? ಪುಣ್ಯ ಏನಾಯ್ತು ನಿನಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನು ಹೇಳಿದ್ದು ಹಾಗಲ್ಲ. ದೇವಸ್ಥಾನಕ್ಕೆ ನಾನು ನಿನ್ನ ಜೊತೆ ಬಂದರೆ ನಿನಗೆ ಖುಷಿ ಆಗುತ್ತೆ ಅಂತ. ಇಲ್ಲ, ನನಗೆ ಖುಷಿ ಆಗುತ್ತೆ ಅಂತ ನೀವೇನು ದೇವಸ್ಥಾನಕ್ಕೆ ಬರೋಕ್ಕೆ ಬೇಕಾಗಿಲ್ಲ. ಯಾಕೆ? ನಾನು ವ್ರತ ಮಾಡಿದ್ರೆ, ಪೂಜೆ ಮಾಡಿದ್ರೆ ಮಕ್ಕಳಾಗುತ್ತೆ ಅಂತ ನಿಮ್ಗೆ ನಂಬಿಕೆ ಇಲ್ವಾ? ಪುಣ್ಯ, ಅದು ಇದೆಲ್ಲ ಈಗ ಯಾಕೆ? ನಾವು ಏನೇ ಮಾಡಿದ್ರು ನಂಬಿಕೆಯಿಂದಾನೇ ಮಾಡಬೇಕು. ಈಗ ಏನೇನೋ ಯೋಚನೆ ಬಿಟ್ಟು ನಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಬೇಕಾಗಿಲ್ಲ. ಯಾವ ದೇವಸ್ಥಾನಕ್ಕೆ ಹೋಗೋದು ಬೇಕಾಗಿಲ್ಲ, ಈ ವ್ರತ ಮಾಡೋದು ಬೇಕಾಗಿಲ್ಲ. ನನಗೆ ನೀವುಗಳು ಮಾತ್ರ ಅಲ್ಲ, ಆ ದೇವರು ಮೋಸ ಮಾಡ್ತಿದ್ದಾನೆ. ಇದಕ್ಕೂ ಮುಂಚೆ ಎಷ್ಟು ಪೂಜೆಗಳು ಮಾಡಿದೆ, ಎಷ್ಟು ವ್ರತಗಳು ಮಾಡಿದೆ, ಏನು ಪ್ರಯೋಜನ ಆಗಲಿಲ್ಲ. ಇದರಿಂದ ನಿಮ್ಮ ಟೈಮ್ ಹಾಳಾಗ್ತಿದೆ ಹೊರತು ನಮ್ಮ ಜೀವನ ಏನು ಬದಲಾಗಿಲ್ಲ. ಪುಣ್ಯ, ಇದೆಲ್ಲ ನಿನ್ನ ತಲೆಯಲ್ಲಿ ಯಾಕೆ ಬಂತು? ನಾನು ಯಾವತ್ತಾದರೂ ಆ ರೀತಿ ನಡ್ಕೊಂಡಿದ್ದೀನ? ಅದೇ ನಾನು ಮಾಡ್ತಿರೋ ತಪ್ಪು. ನೀವು ಯಾವತ್ತೂ ಹಾಗೆ ಅನ್ಕೊಂಡಿಲ್ಲ ಅಂತ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ದೇವಸ್ಥಾನಕ್ಕೆ ಪೂಜೆಗೆ ಅಂತ ನಿಮ್ಮನ್ನು ಅಲಿಸ್ತಾ ಇದ್ದೀನಿ. ಬೇಕಾಗಿಲ್ಲ, ಇದ್ಯಾವುದು ನನಗೆ ಬೇಕಾಗಿಲ್ಲ. ಹೋಗಿ ನಿಮ್ಮ ಪಾಡಿಗೆ ನೀವು ಆಫೀಸ್ಗೆ ಹೋಗಿ ನಿಮ್ಮ ಕೆಲಸ ಏನಿದೆ ನೋಡ್ಕೊಳ್ಳಿ. ಪುಣ್ಯ, ನಿನ್ನ ಮನಸ್ಸಲ್ಲಿ ಏನು ನೋಡ್ತಾ ಇದೆ ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ನಿಜ, ನಾನು ನಿನ್ನ ಜೊತೆ ದೇವಸ್ಥಾನಕ್ಕೆ ಬರ್ತೀನಿ ಅಂದಿದ್ದು ನಿನ್ನ ಸಂತೋಷಕ್ಕೆ, ನಿನ್ನ ಸಮಾಧಾನಕ್ಕೆ. ಹೌದು, ಹಾಗಂತ ನನಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ. ದೇವ್ರ ಬಗ್ಗೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ನಾವು ಪೂಜೆ ಮಾಡೋದ್ರಿಂದ, ವ್ರತ ಮಾಡೋದ್ರಿಂದ ಎಂಥ ಸಮಸ್ಯೆಗಳು ಬಗೆಹರಿದಿದೆ. ಪವಾಡಗಳ ಬಗ್ಗೆ ನಂಗೆ ನಂಬಿಕೆ ಇದೆ ಪುಣ್ಯ. ಇಷ್ಟೆಲ್ಲ ಇರುವಾಗ ನಮಗೆ ಮಕ್ಕಳಾಗತ್ತೆ ಅಂತ ನಂಬಲ್ವಾ? ಸಾಕು, ದಯವಿಟ್ಟು ನನ್ನನ್ನು ಸಮಾಧಾನ ಮಾಡೋದಕ್ಕೆ ಇಂಥ ಸುಳ್ಳುಗಳೆಲ್ಲ ಹೇಳ್ಬಿಡಿ. ಹೌದು ಅತ್ತೆ, ಆ ಪೂರ್ಣಿ ಇವತ್ತು ಮತ್ತೆ ವ್ರತ ಮಾಡೋಕ್ಕೆ ಅಂತ ಹೊರಟಿದ್ಲು. ಆದರೆ ನಾನು ಇಷ್ಟೆಲ್ಲ ಮಾತಾಡಿದ್ಯಾ? ಮಾತಾಡಲೇಬೇಕಲ್ಲ ಅತ್ತೆ. ಆ ಪೂರ್ಣಿ ನನಗೆ ಕೊಡ್ತಿರೋ ತೊಂದರೆ ಒಂದ ಎರಡ? ನಾನು ಅಭಿ ಈ ಮನೆ ಬಿಟ್ಟು ದೂರ ಹೋಗಿ ನೆಮ್ಮದಿಯಾಗಿರಬೇಕು ಅಂದ್ಕೊಂಡಿದ್ದೆ. ಆದರೆ ಅದಕ್ಕೂ ಕಲ್ಲು ಹಾಕಿದ್ದು ಆ ಪೂರ್ಣಿನೇ. ಈಗ ಅಭಿ ಅವಳು ಹೇಳಿದ್ದನ್ನೆಲ್ಲ ಕೇಳೋ ಹಾಗಾಯಿತು. ಅಷ್ಟೇ ಸಾಲದು ಅಂತ ಈಗ ನಮ್ಮಮ್ಮನ್ನು ನನ್ನಿಂದ ದೂರ ಮಾಡೋಕ್ಕೆ ಹೊರಟಿದ್ದಾಳೆ. ಇಷ್ಟೆಲ್ಲ ಮಾಡಿದ್ರು ಅವಳಿಗೆ ಏನೂ ಮಾಡದೆ ನಾನು ಸುಮ್ಮನೆ ಇರಬೇಕಾಗತ್ತೆ. ಇವತ್ತು ನಾನು ಅಂದಿರೋ ಮಾತುಗಳಿಗೆ ಅವಳು ಕುಗ್ಗು ಹೋದ್ಲು. ಅವಳು ಬೇರೆ ಏನೇ ಮಾತಾಡಿದ್ರು ವಾಪಸ್ ಮಾತಾಡ್ತಿದ್ಲು ಅತ್ತೆ. ಆದರೆ ಅವಿಯವ್ರ ಬಗ್ಗೆ ಮಾತಾಡಿದ ತಕ್ಷಣ ಅವಳಿಗೆ ಏನು ಹೇಳಬೇಕು ಅಂತಲೂ ಗೊತ್ತಾಗಲಿಲ್ಲ. ನೋಡ್ತೀರಿ ಅತ್ತೆ, ಅವಳಿಗೆ ಹೇಗೆ ಟಾರ್ಚರ್ ಕೊಡ್ತೀನಿ ಅಂತ. ಅವಳಿಗೆ ಮಾತಲ್ಲಿ ಚುಚ್ಚಿ ಸಾಯಿಸ್ತೀನಿ. ಅವಳು ನನ್ನ ಮಾತುಗಳನ್ನ ಕೇಳೋಕ್ಕಾಗದೆ ಅವಳು ಹುಚ್ಚಿಯಾಗಿ ಮನೆ ಬಿಟ್ಟು ಓಡೋಗ್ಬೇಕು. ಹಾಗೆ ಮಾಡ್ತೀನಿ. ವೆರಿ ಗುಡ್ ದೀಪಿಕಾ, ಇದನ್ನೇ ನಾನು ನಿನಗೆ ಹೇಳಿದ್ದು. ಏನಾದರೂ ಪ್ಲ್ಯಾನ್ ಮಾಡೋದಿದ್ರೆ ದೊಡ್ಡದಾಗಿ ಪ್ಲ್ಯಾನ್ ಮಾಡು ಅಂತ. ಒಳ್ಳೆ ಪಾಯಿಂಟೇ ಹಿಡ್ದಿದ್ಯಾ. ಮಕ್ಕಳಾಗಿಲ್ಲ ಅಂತ ಅವಳು ದುಃಖ ಪಡೋದಕ್ಕಿಂತ ಈ ವಿಷಯವಾಗಿ ಅವಿಗೆ ಅವಳ ಮೇಲೆ ಬೇಜಾರಿದ್ರು ಅವನು ಸಹಿಸ್ಕೋತಿದ್ದಾನೆ ಅನ್ನೋ ರೀತಿ ಮಾತಾಡಿದ್ರೆ ಖಂಡಿತ ನಾಟತ್ತೆ. ಹಾಗೆ ಅಭಿನ ನಿನ್ನ ಕಡೆ ಮಾಡ್ಕೊಳ್ಳೋದಕ್ಕೂ ಪ್ರಯತ್ನ ಪಡು. ಅದ್ರ ಬಗ್ಗೆನೂ ಯೋಚನೆ ಮಾಡು. ನಿನಗೇನೇ ಸಹಾಯ ಬೇಕಿದ್ರು ನನ್ನ ಕೇಳಿ. ಥ್ಯಾಂಕ್ಸ್ ಅತ್ತೆ. ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆ ಮೇನ್ ಇನ್ಸ್ಪಿರೇಷನ್ನೇ ನೀವು. ನಾನು ಹೇಳಿದೆ ಅಲ್ವಾ, ನನಗೆ ಈ ಮನೆಯಲ್ಲಿ ನನ್ನೋರು ಅಂತ ಇರೋದು ನೀವೊಬ್ಬರೇ.
ನಾನು ಯಾವತ್ತಿದ್ರೂ ನಿಮ್ಮವಳೆ ದೀಪಿಕಾ. ನೀನು ಅಭಿ ಚೆನ್ನಾಗಿರ್ಬೇಕು ಅಷ್ಟೇ. ನಾವಿಬ್ರು ಚೆನ್ನಾಗಿರ್ಬೇಕು ಅಂದರೆ ಅಭಿನ ಈ ಮನೆಯವರಿಂದ ದೂರ ಮಾಡಬೇಕು ಅತ್ತೆ. ಅದೇ ನನ್ನ ಗುರಿ. ಅದು ನಿನ್ನ ಗುರಿ ಅಲ್ಲ ದೀಪಿಕಾ, ನನ್ನ ಗುರಿ. ಆ ಗುರಿನ ತಲುಪೋಕೆ ನೀವಿಬ್ರು ನನ್ನ ಬತ್ತಳಿಕೆಯಲ್ಲಿರೋ ಬಾಣಗಳು ಅಷ್ಟೇ.